ಗಳತೆಯ ದೂರದಲ್ಲಿ ಕುಹು ಎಂದು ಕೂಗಿದವಳಿ ನಿನ್ನ ಹೆಸರು ಕುಹುನ ಕೋಗಿಲೇನ. ಹಾಯ್ ಎಲ್ಲೋ ನಮಸ್ಕಾರ ಎಲ್ಲರಿಗೂ. ಕೆಲಸಕ್ಕೆ ಹೋಗಿಲ್ಲ ಫ್ರೆಂಡ್ಸ್, ಹುಷಾರಿಲ್ಲ ಅಂತ. ಸೊ ಇಲ್ಲೇ ಮನೇಲಿದ್ದೆ, ಮಳೆ ಬೇರೆ ಬರ್ತಾ ಇತ್ತು. ನಾನು ನನ್ನ ತಂಗಿ ಹಂಗೆ ಪಿಜ್ಜಾ ತಿನ್ನಬೇಕು ಅಂತ ಅನ್ಕೊಂಡು ಕೂತಿದ್ವಿ. ನೋಡಿದ್ರೆ ನಮ್ಮ ಮನೆ ಶೆಫ್ ಆಲ್ರೆಡಿ ರೆಡಿ ಮಾಡ್ತಾ ಇದ್ದಾರೆ. ನೀವೇ ನೋಡ್ಬೋದು ಹೆಂಗೆ ಪಿಜ್ಜಾ ಮಾಡ್ತಾಳೆ ಅಂತ ಎಲ್ಲ ತೋರಿಸ್ತೀನಿ. ಸೊ ನಮ್ಮ ಮನೆ ಶೆಫ್ ಇವರೇ, ಇನ್ಸ್ಟಂಟ್ ಕುಕ್ಕರ್ ಇವರು ನೋಡಿ. ಬೇಕಂದ್ರೆ ಕುಕ್ಕರ್ ಅಲ್ಲ, ಬೇಕಾದಾಗ ಏನೇನೋ ಮಾಡ್ತಾ ಇರ್ತಾರೆ ಇವರೆಲ್ಲ. ನೋಡಿ ಮಳೆ ಬಂದಿತ್ತು ಫ್ರೆಂಡ್ಸ್. ಈಚೆ ತೋರಿಸಿ ಮಳೆ, ಇಲ್ಲಿ ತೋರಿಸಿದ್ರೆ ಈ ಕಿಟಕಿ ಚೆನ್ನಾಗಿ ನೋಡಿ. ಇಲ್ಲೆಲ್ಲ ಮಳೆ ಬಂದರೆ ನಮ್ಗೆ ಈ ಥರ ಕಾಣಿಸುತ್ತೆ. ಹಿಂದೆ ಒಂದು ಆಳು ಮನೆ ಇದೆ. ವಿಂಡೋ ಓಪನ್ ಮಾಡೋಣ, ಯಾಕಂದರೆ ನಮ್ಗೆ ಯಾವ ಕಂಡ್ರೆ ಭಯ ಫ್ರೆಂಡ್ಸ್. ನೋಡಿ ಆಳು ಮನೇನು ಒಂಥರ ನೀರು ಬರ್ತಾ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಏನಂತೀರಾ ನೀವೇ ಕಾಮೆಂಟ್ ಮಾಡಿ. ಇವರೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ, ಆಮೇಲೆ ನೋಡೋಣ ಬನ್ನಿ. ಏನ್ ಗೊತ್ತಾ ಗೈಸ್, ನಮ್ಮಮ್ಮದು ಯಾವಾಗಲೂ ಇದೇ ಕೆಲಸ ಗೈಸ್. ನೋಡಿ ನೋಡಿ ಯಾವಾಗಲೂ ಫೋಟೋ ವಿಡಿಯೋ ನೋಡ್ಕೊಂಡೇ ಇರ್ತಾರೆ. ಚೆಕ್ ಮಾಡ್ತಾರೆ. ನೆಕ್ಸ್ಟ್ ಬ್ಲಿಂಕಿಟಲ್ಲಿ ಏನೋ ಆರ್ಡ್ರ್ ಮಾಡಿದ್ವಿ. ಸೊ ಅದು ಬಂದಿತ್ತು ಅಂತ ತೊಗೊಂಡ್ಬರಕ್ಕೆ ಹೋಗಿ ತೊಗೊಂಡು ಅದಾದಮೇಲೆ ಇದೆಲ್ಲ ತೊಗೊಂಡು ಬಂದು ಅವ್ರು ಗ್ಯಾಸ್ ಹಂಚ್ಕೊಂಡು ಆಯಿಲ್ ಸಾಸ್ ರೆಡಿ ಮಾಡ್ಕೊತಾ ಇದ್ದಾರೆ ಪಿಜ್ಜಾಗೆ. ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾವೇ. ಅವ್ರು ಹೇಳಲ್ಲ ಅಂತ ಗೈಸ್. ಹಿಂಗೆ ಇದಕ್ಕೆ ಮಾತಾಡೋದು ಕೇಳಿಸುತ್ತೆ ಫ್ರೆಂಡ್ಸ್. ಇಲ್ಲಿ ಹಿಂಗೆ ಇಡಿ ಫುಲ್ಲು ಗ್ಯಾಸ್ ಮಾತಾಡೋದು ಕೇಳಿಸುತ್ತೆ ಫ್ರೆಂಡ್ಸ್. ನಾನು ಹಂಗೆ ಹಾಕೋದು ಫ್ರೆಂಡ್ಸ್. ನಿಮಗೂ ಏನಾದರೂ ಹೋಮ್ ಮೇಡ್ ಸರ್ವಿಸ್ ಬೇಕಂದ್ರೆ ನಾನು ಕಾಂಟ್ಯಾಕ್ಟ್ ಮಾಡಿ, ನಾವು ನಿಮಗೆ ಫೋಟೋಲ್ಲಿ ಕಳಿಸ್ಕೊಡ್ತೀವಿ ಪಿಜ್ಜಾ ಮಾಡಲಿಕ್ಕೆಲ್ಲ. ಹಾಕ್ತೀವಿ ಹಂಗೆ. ನಿಮ್ಮ ಅಡುಗೆ ತಿನ್ನೋಕ್ಕೆ ಅದೃಷ್ಟ ಬೇಕಲ್ಲ, ಅದು ಮಾಡಿ. ಹೋಮ್ ಮೇಡ್ ಪಿಜ್ಜಾ ಸಾಸ್. ಹೌ ಟು ಮೇಕ್ ಹೋಮ್ ಮೇಡ್ ಪಿಜ್ಜಾ ಸಾಸ್. ನೆಕ್ಸ್ಟ್ ಹಾಗೆ ನೀವೇ ನೋಡ್ತಾ ಇರ್ಬೋದು ಮನೆ ಆಚೆ ಕಡೆ ವೆದರ್ ಹೆಂಗಿದೆ ಅಂತ. ಮಳೆ ಬಂದು ನಿಂತೋಗಿತ್ತು ಮಳೆ ಎಲ್ಲ. ಸೊ ಹಂಗೆ ನಾನು ಅದನ್ನ ನೋಡೋಕ್ಕಂತ ಆಚೆ ಹೋಗಿ ನಿಮಗೂ ತೋರಿಸ್ತಾ ಇದ್ದೆ. ನೆಕ್ಸ್ಟ್ ಒಳಗಡೆ ಬರೋ ಅಷ್ಟರಲ್ಲಿ ನನ್ನ ತಂಗಿ ಸಾಸ್ಗೆ ರೆಡಿ ಮಾಡಿಕೊಂಡು ಸ್ವಲ್ಪ ಶುಗರ್ ಹಾಕ್ಕೊತಾ ಇದ್ಲು. ಸ್ವಲ್ಪ ಶುಗರು ಹಾಕ್ಕೊಂಡು ಅದನ್ನು ಹಂಗೆ ಸ್ವಲ್ಪ ಕುದಿಯೋ ಥರ ಕಲರ್ ಚೇಂಜ್ ಆಗೋ ಥರ ಇಟ್ಕೊಂಡಿದ್ಲು. ನೆಕ್ಸ್ಟ್ ಕಾರ್ನ್ ಬೇಯೋಕ್ಕೆ ಅಂತ ಸ್ವೀಟ್ ಕಾರ್ನ ನೀರಿಗೆ ಹಾಕಿ ಪಿಜ್ಜಾ ಬೇಸ್ಗೆ ರೆಡಿ ಮಾಡ್ಕೊತಾ ಇದ್ವಿ. ಪಿಜ್ಜಾ ಬೇಸ್ಗೆ ಸ್ವಲ್ಪ ರೆಡಿ ಮಾಡ್ಕೊಂಡಿದ್ದು ಸಾಸ್ ಹಾಕಿ, ಚೀಸ್ ಒಂದು ಲೇಯರ್ ಹಾಕಿ, ಅದ್ರ ಮೇಲೆ ಆನಿಯನ್, ಕ್ಯಾಪ್ಸಿಕಮ್, ಕಾರ್ನ್, ಚೀಸ್ ನಿಮ್ಗೆ ಏನು ಬೇಕೋ ಅದನ್ನೆಲ್ಲ ಹಾಕ್ಕೊಂಡು ನೆಕ್ಸ್ಟ್ ಏನು ಮಾಡಬೇಕು ಅಂತ ಹಂಗೆ ನೋಡ್ತಾ ಇರಿ. ಪಿಜ್ಜಾ ಬೇಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ನಾವು ಆಲ್ರೆಡಿ, ನೀವು ನೋಡ್ತಾ ಇರ್ಬೋದು. ಪಿಜ್ಜಾ ಬೇಸ್ ರೆಡಿ ಆಗಿದೆ. ಸೊ ಅದ್ರ ಮೇಲೆ ಮತ್ತೆ ಕಾರ್ನ್ ಹಾಕಿ ಚೀಸ್ ಹಾಕ್ಕೊಂಡು ಅದನ್ನು ಪ್ಯಾನಲ್ಲಿ ಈ ಥರ ಇಟ್ಕೊಂಡು ಸ್ಟ್ಯಾಂಡ್ ಇಟ್ಟು ಕೆಳಗಡೆ ಈ ಥರ ರೆಡಿ ಮಾಡಿಕೊಂಡ್ರೆ ಪಿಜ್ಜಾ ರೆಡಿ ಆಗುತ್ತೆ. ನೀವೇ ನೋಡಿ ಯಾವ ಥರ ಆಗಿದೆ ಪಿಜ್ಜಾ. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೈ ಬಾಯ್, ಸಿ ಯು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.